ದಕ್ಷಿಣ ಲೋಕಸಭಾ ಕ್ಷೇತ್ರದ ಆಲಳ್ಳಿ ಗ್ರಾಮದಲ್ಲಿರುವ ಶ್ರೀ ಶನೀಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ನಡೆಯಿತು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರತಿಷ್ಠಾನದ ರಾಜ್ಯಾಧ್ಯಕ್ಷರಾದ ಶ್ರೀ ಮುನಿನಾರಾಯಣ್ ನೇತೃತ್ವದಲ್ಲಿ ನಡೆದ ಜಾತ್ರಾ ಮಹೋತ್ಸವಕ್ಕೆ ಅಂಜನಾಪುರ ವಾರ್ಡ್ನ ಮಾಜಿ ಬಿಬಿಎಂಪಿ ಸದಸ್ಯರಾದ ಸೋಮಶೇಖರ್ ಸೇರಿದಂತೆ ಸಾವಿರಾರು ಜನ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಸರ್ವಧರ್ಮದವರ ಸ್ನೇಹ ಸಂಗಮದೊಂದಿಗೆ ಭಾವೈಕ್ಯಪೂರ್ಣವಾಗಿ ಭಕ್ತಿಯಿಂದ ಎಲ್ಲರೂ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಶ್ರೀ ಶನೀಶ್ವರ ಸ್ವಾಮಿಯನ್ನು ಆಲಳ್ಳಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮುನಿನಾರಾಯಣ್, ಆಲಳ್ಳಿ ಗ್ರಾಮದಲ್ಲಿ ತುಂಬಾ ಪುರಾತನವಾದ ಶನೀಶ್ವರ ಸ್ವಾಮಿ ನೆಲೆಸಿದ್ದು, ಈ ಭಾಗದ ಸಂಪೂರ್ಣ ಜನರ ಕೋರಿಕೆಗಳು, ಕಷ್ಟ ಕಾರ್ಪಣ್ಯಗಳನ್ನು ನೆರವೇರಿಸುತ್ತಿದ್ದು ಎಲ್ಲರ ಭಕ್ತಿಗೆ ಕಾರಣವಾಗಿದೆ. ಪ್ರತಿ ವರ್ಷವೂ ಸ್ವಾಮಿಯ ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಾಗಿ ನಡೆಸುತ್ತಿದ್ದೇವೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮನ್ನು ಅಗಲದಂತಹ ಎಂ ಶ್ರೀನಿವಾಸ್ ಅವರು ಮಾಜಿ ಸಂಸದರಾಗಿದ್ದರು. ಅವರು ಈ ಕಾರ್ಯಕ್ರಮ ಮಾಡೋಕ್ಕೆ ಯುವಕರಿಗೆಲ್ಲ ಪ್ರೇರಣೆ ಕೊಟ್ಟಿದ್ದ. ಅವತ್ತಿನ ದಿವಸ 97ರಿಂದ ಸತತವಾಗಿ ನಾವೆಲ್ಲರೂ ಮಾಡ್ಕೊಂಬರ್ತಾಯಿದ್ವಿ ಕಾರ್ಯಕ್ರಮನ. ಈ ಗ್ರಾಮಸ್ಥರು ಅದೇ ರೀತಿ ಶಕ್ತಿ ಕೊಟ್ಟು ನಮಗೆ ಇವತ್ತಿನ ದಿವಸ ಈ ಕಾರ್ಯಕ್ರಮ ಮಾಡೋಕ್ಕೆ ಉರ್ದುಂಬಿಸ್ತಾ ಇದ್ದಾರೆ. ನಮಗೆ ಖಂಡಿತವಾಗಲೂ ಅವರ ವಿಶ್ವಾಸ ನಾವು ಯಾವುದೇ ರೀತಿ ಕಳ್ಕೊಂಡೆ ನಾವೆಲ್ಲ ಮುಂದುವರಿಸ್ತೀವಿ. ಜೊತೆಗೆ ಈ ಊರಿನ ಬೆನ್ನೆಲುಬಾದಂತಹ ಶ್ರೀನಿವಾಸ ರೆಡ್ಡಿಯವರು ಸಹ ಅವತ್ತಿನ ದಿವಸ ನಮಗೆ ತುಂಬ ಶಕ್ತಿ ಕೊಟ್ಟರು. ಅವತ್ತಿನ ದಿವಸ ಏನೂ ಇಲ್ಲದಾಗ ಹಿಂದೂ ಮುಸ್ಲಿಮ್ಸ್ ಎಲ್ಲ ಸೇರಿಸಿ ನಾಳೆ ದಿವಸ ಯಾವುದು ತೊಂದರೆ ಆಗಬಾರ್ದಪ್ಪ, ನೀವೆಲ್ಲರೂ ಜೊತೆಯಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿದರು. ಅವರಿಬ್ಬರ ಆಶೀರ್ವಾದ ಸದಾ ನಮ್ಮನ್ನು ಕಾಯ್ತಾ ಇದೆ. ಆದ್ದರಿಂದ ಈ ಕಾರ್ಯಕ್ರಮನೂ ಸುಸೂತ್ರವಾಗಿ ನಡೀತಾ ಇದೆ. ಇನ್ನೂ ಹೆಚ್ಚಿನ ವರ್ಷಗಳ ಕಾಲ ಈ ಸುಸೂತ್ರವಾಗಿ ನಡೆದು ಭಗವಂತನ ಸೇವೆ ಇಡೀ ನಾಡಿನಗಲಕ್ಕೂ ಗೊತ್ತಾಗಲಿ ಅಂತ ನಾವು ಇವತ್ತಿನ ದಿವಸ ಕೇಳ್ತೀವಿ ಸರ್. ನಮ್ಮ ಪೂರ್ವಿಕರು ಸುಮಾರು 106 ವರ್ಷಗಳಿಂದ ಈ ಸೇವೆಯನ್ನು ಮಾಡ್ಕೊಂಬರ್ತಾಯಿದ್ರು. ಈ ಸೇವೆನ ಈಗ ಸುಮಾರು 40 ವರ್ಷದಿಂದ ಏನು ಗ್ರಾಮದ ಯುವಕರಿದ್ದಾರೆ ಆ ಯುವಕರಿಗೆ ಹೆಗಲಿಗೆ ಹಾಕಿದ್ರು. ಈ 40 ವರ್ಷದಿಂದ ನಾವುಗಳೆಲ್ಲರೂ ಸೇರಿ ಅಕ್ಕಪಕ್ಕದ ಗ್ರಾಮಸ್ಥರನ್ನೆಲ್ಲ ಚೆನ್ನಾಗಿ ಆ ಸ್ನೇಹಿತರನ್ನು ನೋಡಿಕೊಂಡು ಮತ್ತು ಆವಲಹಳ್ಳಿ ಗ್ರಾಮದ ಮುಸ್ಲಿಂ ಬಾಂಧವರನ್ನು ಸಹ ನಮ್ಮ ಜೊತೆಲಿ ಇಟ್ಕೊಂಡು ಇವತ್ತು ದಿವಸ ಮಹಾಶಿವರಾತ್ರಿನ ಆಚರಣೆ ಮಾಡ್ತಾಯಿದ್ದೀವಿ. ಸತತವಾಗಿ ಯಾವುದೇ ವಿಷಯದಲ್ಲೂ ಈ ಶಿವರಾತ್ರಿ ಹಬ್ಬ ನಿಂತಿಲ್ಲ. ಈ ಶಿವರಾತ್ರಿ ಹಬ್ಬ ತಲತಲಾಂತರದಿಂದ ನಡೀತಾ ಇರೋದ್ರಿಂದ ಈ ಭಗವಂತನಲ್ಲಿ ಒಂದು ಶಕ್ತಿ ಇದೆ. ಈ ಶಕ್ತಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ನಾವು ಇವತ್ತಿನ ದಿವಸ ಏನು ಇಷ್ಟು ಜನ ಸೇರಿ ನಾವು ಶಿವರಾತ್ರಿ ಹಬ್ಬ ಮಾಡ್ತಾಯಿದ್ದೀವಿ. ಭಗವಂತ ಎಲ್ರಿಗೂ ಆರೋಗ್ಯ ಕೊಡಲಿ ಅಂತೇಳಿ ನಾವು ಇವತ್ತಿನ ದಿವಸ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್. ಖಂಡಿತ 106 ವರ್ಷಗಳಿಂದ ಮಾಡ್ತಾ ಬರ್ತಾ ಇರೋದು ಇದು. ನನಗೆ 55 ವರ್ಷ. ಇವತ್ತಿಗೆ 55 ವರ್ಷದಿಂದ ಕಂಟಿನ್ಯೂಸ್ ಆಗಿ ನಾವು ಯಾವುದೇ ತೊಂದರೆ ಬಂದರೂ ಸಹ ದೇವಸ್ಥಾನದ ಕಾರ್ಯಕ್ರಮ ನಿಲ್ಲಿಸ್ತಾ ಇಲ್ಲ. ಅಚ್ಚುಕಟ್ಟಾಗಿ ದೇವಸ್ಥಾನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಭಕ್ತಾದಿಗಳು ನಮ್ಮಲ್ಲಿ ವಿನಂತಿ, ಭಕ್ತಾದಿಗಳಲ್ಲಿ ಈ ದೊಡ್ಡದಾಗಿ ದೇವಸ್ಥಾನನೂ ಕಟ್ಟಿದ್ದೀವಿ, ರಾಜಗೋಪುರ ಕಟ್ಟಬೇಕಾಗಿತ್ತೆ. ಇನ್ನೂ ಹಲವಾರು ಕಾರ್ಯಗಳು ಇರೋದರಿಂದ ಭಕ್ತಾದಿಗಳು ಇನ್ನು ಏನು ಅಕ್ಕಪಕ್ಕದ ಗ್ರಾಮಸ್ಥರು ಹಳಬರಿದ್ದಾರೆ, ಸುಮಾರು ಲಕ್ಷಾಂತರ ಜನ ಈ ಭಗವಂತನಿಗೆ ಸೇವೆ ಮಾಡ್ತಾ ಇದ್ದಾರೆ. ನಾವು ನೋಡ್ದಂಗೆ ಎಲ್ಲರೂ ಸಹ ಕೈ ಜೋಡಿಸಿ ಆ ರಾಜಗೋಪುರ ಮತ್ತು ಇನ್ನೊಂದು ಚೌಟ್ರಿ, ಒಂದು ಚಿಕ್ಕದಾಗಿ ಒಂದು ಚೌಟ್ರಿ ಕಟ್ಟೋಣ ಅಂತ ಒಂದು ಇದು ಮಾಡ್ತಾಯಿದ್ವಿ. ಎಲ್ಲರೂ ಇದಕ್ಕೆ ಕೈ ಜೋಡಿಸ್ಬೇಕು ಅಂತ ನಾವು ಇವತ್ತಿನ ಸಹ ಭಗವಂತನಲ್ಲಿ ಎಲ್ರಿಗೂ ನಾವು ಕೇಳ್ಕೊತಾ ಇದ್ದೀವಿ ಸರ್. ಈ ಒಂದು ಶನೇಶ್ವರ ಜಾತ್ರಾ ಮಹೋತ್ಸವ ಹಿಂದೂ ಮುಸಲ್ಮಾನು ಸರ್ವ ಧರ್ಮಗಳ ಭಾವೈಕ್ಯತೆಯ ಒಂದು ಜಾತ್ರಾ ಮಹೋತ್ಸವ ಅನ್ನಿಸ್ತದೆ. ಏನೇ ಖಂಡಿತ ನಾವು ಹುಟ್ಟಿದಾಗಿಂದ ನಾವೆಲ್ಲರೂ ಅಣ್ಣ ತಮ್ಮದಿರೇ. ಹುಟ್ಟಿರೋ ತಾಯಿ, ಬಿಡಿಸಿರೋ ತಾಯಿ, ತಂದೆ ತಾಯಿ ಬೇರೆ ಇದ್ದರೂ ಸಹ ನಾವೆಲ್ಲರೂ ಅಣ್ಣ ತಮ್ಮದಿರಾಗೆ ಇವತ್ತಿನ ದಿವಸ ಈ ಸೇವೆ ಮಾಡ್ತಾಯಿದ್ದೀವಿ. ಇಲ್ಲಿ ಹಿಂದೂ ಮುಸ್ಲಿಮನ್ ಭೇದ ಭಾವ ಇಲ್ಲ. ನಾವು ಯಾವುದೇ ಕಾರ್ಯಕ್ರಮಗಳಾದರೂ ಸಹ ರಂಜಾನ್ ಆಗಿರಲಿ, ಮತ್ತು ಶಿವರಾತ್ರಿ ಹಬ್ಬ ಆಗಿರಲಿ, ಶ್ರೀರಾಮನವಮಿ ಆಗಿರಲಿ, ಯಾವುದೇ ಹಬ್ಬ ಆಗಿ ಗಣಪತಿ ಹಬ್ಬ ಆಗಿದ್ದರೂ ಸಹ ನಾವೆಲ್ಲರೂ ಒಗ್ಗಟ್ಟಾಗಿ ಸೇರಿ ಇವತ್ತಿನ ದಿವಸ ನಾವು ಈ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ. ನನ್ನ ಜೊತೆಯಲ್ಲಿ ಆವಲಹಳ್ಳಿ ಗ್ರಾಮಾಭಿವೃದ್ಧಿ ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಸಹ ನನ್ನ ಜೊತೆಲಿದ್ದಾರೆ. ಸುಮಾರು ನಾವೊಂದು 20 ಜನ ಯುವಕರಿದ್ದರೂ ಸಹ ಒಂದು ಶಕ್ತಿಯಾಗಿ ನಾವು ಈ ಕೆಲಸ ಮಾಡ್ತಾಯಿದ್ದೀವಿ. ಭಗವಂತ ಎಲ್ರಿಗೂ ಇನ್ನೂ ಎಷ್ಟು ರೀತಿ ಶಕ್ತಿ ಕೊಟ್ಟು, ಏನು ನನ್ನ ಜೊತೆಯಲ್ಲಿ ಮಾಜಿ ಕಾರ್ಪೊರೇಟರ್ ಸಹ ಇದ್ದಾರೆ ಇವತ್ತಿನ ದಿವಸ. ಇವರು ಸಹ ನಮ್ಮ ಜೊತೆಯಲ್ಲಿ ಸುಮಾರು 8 ವರ್ಷದಿಂದ ಸತತವಾಗಿ ಅವರು ಕಾರ್ಪೊರೇಟರ್ ಆಗಿದ್ದಲ್ಲ, ನಮ್ಮ ಜೊತೆಯಲ್ಲಿ ಅವತ್ತಿಂದ ನಮ್ಮ ಜೊತೆಯಲ್ಲಿ ಎಲ್ಲರೂ ಇದ್ದಾರೆ. ಅವರೆಲ್ಲರೂ ಸೇರಿ ಇವತ್ತಿನ ದಿವಸ ಈ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಮಾಡಿದ್ದಾರೆ. ಆ ಭಗವಂತ ಎಲ್ರಿಗೂ ಇನ್ನೊಮ್ಮೆ ಎಲ್ರಿಗೂ ಆಶೀರ್ವಾದ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಒಂದು ಆಲಹಳ್ಳಿ
ಗ್ರಾಮ ಮುಂಚೆ ಉಟ್ರಳ್ಳಿ ಹೋಬಳಿ ಈಗಲೂ ಕೂಡ ಖಂಡಿತ. ಬಟ್ ಆದ್ರೆ ಈಗ JP ನಗರ ವಿಭಾಗ ಕೂಡ ಇದು ಸೇರ್ಪಡೆ ಆಗಿದೆ. ಹೌದು. ಇಷ್ಟಿದ್ರು ಕೂಡ ಇಷ್ಟು ಆಧುನಿಕತೆ ಎಲ್ಲ ಮೆರೆತಿದ್ರು ಕೂಡ ಇಲ್ಲಿ ಸಾಗರೋಪಾದಿಯಲ್ಲಿ ಭಕ್ತಾದಿಗಳು ಜನಸಂಖ್ಯೆಗಳು ಸೇರಿದೆ ಸರ್. ಅವರಿಗೆಲ್ಲ ಏನು ಕೃತಜ್ಞತೆ ಸರ್? ಭಗವಂತನ ಮೇಲೆ ನಂಬಿಕೆ ಇದೆ ಎಲ್ಲರಿಗೂ. ಭಗವಂತ ಎಲ್ಲಿದ್ದಾನೋ ಅಲ್ಲಿ ಜನನೂ ಸೇರ್ತಾರೆ, ಸೇವೆನೂ ಚೆನ್ನಾಗಾಗುತ್ತೆ. ಧರ್ಮ ಯಾವುದೇ ಇರ್ಬೋದು, ಆದರೆ ಮನಸ್ಸಿನಲ್ಲಿ ಭಗವಂತನ ಸೇವೆ ಮಾಡೋದೊಂದೇ ಇರಬೇಕಾಗಿರೋದು. ಆ ಸೇವೆ ಮಾಡ್ತಾ ಇದ್ದೀವಿ ಇವತ್ತು ದಿವಸ. ಆ ಸೇವೆ ಸದಾ ನಾವು ಮಾಡ್ತಾ ಇರ್ತೀವಿ ಅಂತ ಹೇಳಿ. ನನ್ನ ಅವಳಹಳ್ಳಿ ಅಂಜನಾಪುರ ವಾರ್ಡು ಅವಳಹಳ್ಳಿ ಗ್ರಾಮದಲ್ಲಿ ನಡೀತಿರುವಂಥ ಪ್ರತಿ ವರ್ಷದಂತೆ ಶಿವರಾತ್ರಿ ಹಬ್ಬ, ಯಾಕೆಂದರೆ ತಾವು ಇವಾಗ ತಾನೇ ನೀವು ಸುಮಾರು ಎಲ್ಲ ಕಡೆ ನೋಡಿರ್ತೀರ, ಯಾಕೆಂದರೆ ಮಧ್ಯಾಹ್ನವರು ಎಲ್ಲ ಕಡೆ ನೋಡಿರ್ತೀರ. ನಮ್ಮ ಅವಳಹಳ್ಳಿಲಿ ಏನಂದರೆ ಭಾಳ ವಿಶೇಷವಾಗಿ ನಡೀತದೆ. ಆದರೆ ಅವಳಹಳ್ಳಿ ಅಂತಾರೆ, ಅವಳಹಳ್ಳಿ ಅಲ್ಲ, ಇದ್ರ ಹೆಸರು ಕರೆಕ್ಟಾಗಿರೋದು ಹಾಲಹಳ್ಳಿ. ಹಾಲಹಳ್ಳಿ ಯಾಕೆಂದರೆ ಅವಳಹಳ್ಳಿ ಅಂದರೆ ಎಲ್ಲರೂ ನಾಯಂಡಹಳ್ಳಿ ನೆನೆಸ್ಕೊತಾರೆ, ಹಂಗಾಗಿ ಇದು ಹಾಲಹಳ್ಳಿ. ಆ ಹಾಲಹಳ್ಳಿಯಲ್ಲಿ ಎಲ್ಲ ನಮ್ಮ ಅಲ್ಪಸಂಖ್ಯಾತರು ಎಲ್ಲರೂ ಕೂಡ, ಯಾಕೆಂದರೆ ನಮ್ಮ ತಂದೆ ಕಾಲದಿಂದನೂ ಇರ್ಬೋದು, ನಾವು ಬುದ್ಧಿ ಬಂದಾಗಿಂದ ಇರ್ಬೋದು, ಎಲ್ಲರೂ ಒಂದು ಒಗ್ಗಟ್ಟಾಗಿ ಈ ಜಾತ್ರೆಯನ್ನು, ಯಾಕೆಂದರೆ ನೀವು ನೋಡಬೇಕು ಸಾಯಂಕಾಲ ಬಂದರೆ ನಮಗಿಂತ ಜಾಸ್ತಿ ನಮ್ಮ ಅಲ್ಪಸಂಖ್ಯಾತರೇ ಜಾತ್ರೆಯಲ್ಲಿ ಇರ್ತಾರೆ. ಅವ್ರದ್ದೇ ಉತ್ಸವ, ಅವರೇ ಒಂದು ಕುಣಿತ. ಇವಾಗ ನೀವು ನೋಡಿರ್ಬೋದು ಮಸೀದಿ ಹತ್ರ ಕೂಡ ಅವರೇ ವಾಲಂಟಿಯರಾಗಿ ನಿಂತ್ಕೊಂಡು ಈ ಜಾತ್ರೆಯನ್ನು ಚೆನ್ನಾಗಾಗಬೇಕು ಅಂತೇಳಿ. ನಾವು ಚಿಕ್ಕ ಮಕ್ಕಳಿಂದ ನೋಡ್ತಾ ಇದ್ದೀವಿ. ಈ ದೇವಸ್ಥಾನಕ್ಕೆ ಜಾತ್ರೆಗೆ ಎಲ್ಲಿಂದ ಬರ್ತಾರೆ ಅಂದರೆ ಕೋರಮಂಗಲ, ಡೇರಿ ಸರ್ಕಲು ಮತ್ತು ತಾವರೆಕೆರೆ, ಭಯಂಕರ ಯಾಕೆಂದರೆ ಸುತ್ತಮುತ್ತ ಒಂದೇ ಊರವರಲ್ಲ, ಹೊರಗಡೆಯಿಂದ ಕೂಡ ಬರ್ತಾರೆ. ಯಾಕೆಂದರೆ ನಾನು ನಾಯಂಡಹಳ್ಳಿ ಅವ್ರು ಕೂಡ ಬಂದು ಪ್ರತಿ ವರ್ಷ ಅವ್ರು ಮಾತಾಡಿಸ್ತಾರೆ ನನಗೆ. ಹಾಗಾಗಿ ಕನಕಪುರ ಪ್ರತಿಯೊಂದು ಕಡೆಯೂ ಬಂದು ಹೋಗ್ತಾರೆ. ಹಂಗಾಗಿ ಸ್ವಾಮಿ ಶನೇಶ್ವರ ಸ್ವಾಮಿ ಪಾದಕ್ಕೆ ನಮಸ್ಕರಿಸ್ತಾ ಇದು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ನಡೀಲಿ. ಯಾಕೆಂದರೆ ಪ್ರತಿ ವರ್ಷ ಕೂಡ ನಮ್ಮ ಜನಪ್ರಿಯ ಶಾಸಕರು ಕೂಡ, ಅವರು ಶಾಸಕರು ಆಗದಿಲ್ದಾಗಿ ಮುಂಚೆಯಿಂದ ಕೂಡ ನಮ್ಮ ಶಾಸಕರು ಹಾಗೂ ನಮ್ಮ ಯಜಮಾನರು ಅವರು ಕೂಡ ಬಂದು ಇಲ್ಲಿ ಪ್ರತಿದಿನ ಪ್ರತಿ ಶಿವರಾತ್ರಿ ಜಾತ್ರೆಯಲ್ಲಿ ಬಂದು ಸಾಯಂಕಾಲ ದರ್ಶನ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡೇ ಹೋಗ್ತಾರೆ. ಹಂಗಾಗಿ ಬೆಳಗ್ಗೆ ಅನ್ನದಾನ ಕೂಡ ಇರುತ್ತೆ. ನಾವು ಚಿಕ್ಕ ಮಕ್ಕಳಲ್ಲಿ ಆರ್ಕೆಸ್ಟ್ರಾ ಅಂತ ನೋಡಿದ್ದು ನಮ್ಮ ಅವಳಹಳ್ಳಿ ಜಾತ್ರೆಯಲ್ಲೇ. ಆಮೇಲೆ ನಾವು ಆರ್ಕೆಸ್ಟ್ರಾ ಇದೆ ಅನ್ನೋದು ಇದು ಪಾಪ ಮುಂಚೆ ನಡೆಸ್ಕೊಡ್ತಾ ಇದ್ದಂಥ ಆರ್ಕೆಸ್ಟ್ರಾ ಕೂಡ ಫ್ರೀಯಾಗಿ ನಡೆಸ್ತಾಯಿದ್ರು. ಅವರು ಕೂಡ ಹೋದ ವರ್ಷ ಬಂದು ಮಾತಾಡ್ಕೊಂಡು ಹೋಗಿದ್ರು. ಯಾಕೆಂದರೆ ಹಲವಾರು ಕಾರಣಾಂತರದಿಂದ ಅವರು ಪಾಪ ಬಂದಿರಲಿಲ್ಲ. ಹಂಗಾಗಿ ಭಾಳ ಚೆನ್ನಾಗಿ ನಡೀತೈತೆ. ಹಂಗಾಗಿ ಭಗವಂತ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಡೀಲಿ, ಇನ್ನೂ ಒಳ್ಳೆ ಅಭಿವೃದ್ಧಿ ಆಗಲಿ. ಎಲ್ಲ ನನ್ನ ವಾರ್ಡಲ್ಲಿರುವಂಥ ಎಲ್ಲ ಜನಕ್ಕೂ ಆ ಭಗವಂತ ಆಶೀರ್ವಾದ ಮಾಡಲಿ ಅಂತ ಹೇಳಿ ಇವತ್ತು ಈ ಜಾತ್ರೆಯಿಂದ ಚಿತ್ತವಿಲ್ಲದೆ ಗುರಿಯ ಭಕ್ತಿದೊಡೆ ಫಲವೇನು ಅಂತ ಒಂದು ಮಾತಿದೆ ಸರ್. ಭಕ್ತಿಯೊಂದೇ ಭಗವಂತನ ಹೋಲಿಸ್ಕೊಳಕ್ಕೆ ಮೂಲ ಇರೋದು ಅನ್ನೋ ಒಂದು ಮಾತು ತಾವೇ ಹೇಳ್ತೀರಿ. ಖಂಡಿತವಾಗೂ ಆ ಭಕ್ತಿ ಇರೋದ್ರಿಂದನೇ ಇಷ್ಟು ಸಾವಿರಾರು ಸಂಖ್ಯೆ ತಾವು ಸಾಯಂಕಾಲ ಬಂದು ನೋಡಬೇಕು. ಸಾವಿರಾರು ಜನ ಸಂಖ್ಯೆಯಲ್ಲಿ ಈ ಜಾತ್ರೆಯನ್ನು ನಡೆಸ್ಕೊಡ್ತಾರೆ. ಸುಮಾರು ಅಂಗಡಿಗಳು ಆಗ್ತಾ ಇರೋರು 60 ವರ್ಷದಿಂದ ಅಂಗಡಿ ಆಗ್ತಾಯಿದ್ದಾರೆ. ಇಲ್ಲಿ ಅಂಗಡಿಗಳು ಹಾಕಿ ಈ ವ್ಯಾಪಾರ ಮಾಡೋಂಥ ಬೀದಿ ವ್ಯಾಪಾರದವರು ಪಾಪ 60 ವರ್ಷದಿಂದ ಆ ಒಂದು ವ್ಯಾಪಾರವನ್ನು ಮಾಡ್ತಾಯಿದ್ದಾರೆ. ಹಂಗಾಗಿ ಭಾಳ ತುಂಬ ಪವರ್ಫುಲ್ ಇರುವಂಥ ಸ್ವಾಮಿ. ಆ ಸ್ವಾಮಿ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಒಳ್ಳೇದು ಮಾಡಲಿ. ಯಾಕೆಂದರೆ ಕಷ್ಟಗಳ್ನ ಒಳ್ಳೆಯದಾಗಿ ಬಂದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅಂತೇಳಿ ಎಲ್ಲ ಕಷ್ಟಗಳು ಪರಿಹರಿಸೋದ್ರಿಂದ ನಾವು ಬರ್ತೀವಿ. ವಿಜ್ಞಾನ, ತಂತ್ರಜ್ಞಾನ, ಆಧುನಿಕತೆಯಲ್ಲಿ ನಮ್ಮ ಸಮಾಜ ಎಷ್ಟೇ ಮುಂದುವರೆದ್ರೂ ಕೂಡ ಧಾರ್ಮಿಕ ಶಕ್ತಿ ಅಂತಕ್ಕಂಥದ್ದು ಎಲ್ಲ ಮನಸ್ಸುಗಳನ್ನು ಕಟ್ಟಿ ಆಗುತ್ತೆ ಅನ್ನೋ ಮಾತು. ಅದು ಖಂಡಿತವಾಗೂ ತಾವೆಲ್ಲರೂ ನೋಡ್ತಾ ಇದ್ದೀರಾ. ಯಾಕೆಂದರೆ ಭಗವಂತ ಇಲ್ಲ ಅಂದರೆ ನಾವ್ಯಾರೂ ಇಲ್ಲ. ನಾವು ಅನ್ಕೊಬೋದು ನನ್ನ ದುಡ್ಡು ಇದೆ, ನನ್ನ ಕಾಸಿದೆ. ಭಗವಂತನ ಮುಂದೆ ಯಾವ ದುಡ್ಡು ಇದು ಇಲ್ಲ. ಎಲ್ಲ ಬಡವರಿಂದ ಹಿಡಿದು ಸಾಹುಕಾರರಿಂದನೂ ಭಗವಂತ ಏನು ಆಶೀರ್ವಾದ ಮಾಡಿರ್ತಾನೆ. ಯಾವತ್ತೂ ನನಗೆ ಇಲ್ಲಿ ಊಟ ಮಾಡು ಅಂತ ಹೇಳಿರ್ತಾನೆ. ಯಾಕೆಂದರೆ ಕೆಲವರು ಫಂಕ್ಷನಲ್ಲಿ ಊಟಕ್ಕೆ ಕೂತಿರ್ತೀವಿ, ಆದರೂ ಯಾರೋ MLA ಸಾಹೇಬರು ಯಾರೋ ಬಂದರು ಅಂತ ಅಲ್ಲಿ ಊಟ ಮಾಡೋದೇ ಇಲ್ಲ. ಆದರೆ ಯಾಕೆ ಅಂದರೆ ಅಲ್ಲಿ ಆ ಅನ್ನದ ಋಣ ನಮಗಿರೋದಿಲ್ಲ. ಹಾಗಾಗಿ ಭಗವಂತ ಎಲ್ಲೆಲ್ಲಿ ಊಟ ಮಾಡಬೇಕು ಅನ್ನೋದನ್ನ ಆಯಪ್ಪನೇ ಸ್ವಾಮಿನೇ ಬರೆದಿರೋದು. ನೀವೇ ಹೇಳಿದಾಗೆ ಭಕ್ತಿಗಿಂತ ಕೆಲವರು ಭಗವಂತನ ಉಳಿಸ್ಕೋಬೇಕು ಅಂದರೆ ನಮ್ಮಲ್ಲಿರೋ ಹಣ, ಆಸ್ತಿ, ಅಂತಸ್ನ ಭಗವಂತನ ದೇಣಿಯಾಗಿ ನೀಡ್ಬಿಟ್ರೆ ಭಗವಂತ ನಮ್ಗೆ ಒಳ್ಳೇದು ಮಾಡ್ತಾನೆ ಅನ್ನೋ ಒಂದು ಭಾವನೆಯಲ್ಲಿ ಇರ್ತಾರೆ ಸರ್. ತಾವೇನು ಹೇಳ್ತೀವಿ? ಈಗ ನಾನು ಹೋಗ್ಬಿಟ್ಟು ಒಂದು 100 ಕೋಟಿ ಕೊಟ್ಬಿಟ್ಟು ಒಂದು ಕೋಟಿ ಕೊಟ್ಟು ಭಗವಂತಂಗಂದರೆ ಭಗವಂತ ನನಗೆ 10% ನನಗೆ ಕೊಡೋದು, ಆಶೀರ್ವಾದ ಮಾಡೋದು. ಅದೇ ಬಡವ ಬಂದರೆ ಅವ್ನಿಗೆ 50% ಆಶೀರ್ವಾದ ಮಾಡ್ತಾರೆ. ಅದನ್ನು ನಾವು ತಿಳ್ಕೊಬೇಕಾಗುತ್ತೆ ಅಷ್ಟೇ. ಹಾಗಾಗಿ ಭಗವಂತನಿಗೆ ಹಣ ಆಸ್ತಿ ಅಲ್ಲ, ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾರೆ, ಭಕ್ತಿಯಿಂದ ಸೇವೆ ಮಾಡ್ತಾರೆ, ಭಕ್ತಿಯಿಂದ
ಯಾರು ಜನದ ಮುಂದೆ ನಾಟಕ ಆಡ್ತಾರೆ ಇಲ್ಲ ಅವನು ಭಕ್ತಿಯಿಂದ ಮಾಡ್ತಾರೆ ಅನ್ನೋದು ಭಗವಂತನಿಗೆ ಗೊತ್ತಿರುತ್ತೆ. ಹಂಗಾಗಿ ಯಾರಿಗೂ ಇವಾಗ ಹೇಳಂಗಿಲ್ಲ, ಹೇಳಬೇಕಾಗಿಲ್ಲ. ಭಗವಂತ ಎಲ್ರಿಗೂ ನಾನು ಹೇಳೋದು ಅದಕ್ಕೆ, ಎಲ್ರಿಗೂ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಇವತ್ತು ಆಯುಸ್ಸಿದವನೇ ಕೋಟ್ಯಾಧಿಪತಿ ಅಂತ ಹೇಳಬೇಕಾಗುತ್ತೆ. ಹಂಗಾಗಿ ಭಗವಂತ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ.